ವೆಲ್ಕಮ್ ಬ್ಯಾಕ್. ಇನ್ನೊಂದು ಸೂಪರ್ ರೆಸಿಪಿ ಜೊತೆ ನಾನು ಮತ್ತೆ ಬಂದೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಜ್ಯೋತಿ ಸಿಡಿಯ ಯೂಟ್ಯೂಬ್ ಚಾನಲ್. ಗೈಸ್ ನೀವು ತಮ್ಮನೇಲಿ ನೋಡಿರೋ ಹಾಗೆ ಇವತ್ತು ಆಬ್ವಿಯಸ್ಲಿ ಹೌದು ನುಗ್ಗೆ ಸೊಪ್ಪಿನ ಸಾಂಬಾರು ಮತ್ತು ಪಲ್ಯ ಮಾಡ್ತಾ ಉಂಟು. ಸಖತ್ತಾಗಿರುತ್ತೆ ಗೈಸ್ ರೆಸಿಪಿ, ಮತ್ತು ತುಂಬ ಒಳ್ಳೆ ರೆಸಿಪಿ, ತುಂಬ ಹೆಲ್ದಿ ರೆಸಿಪಿ ಇದು. ನೀವು ಬ್ರೆಸ್ಟ್ ಫೀಡ್ಸ್ ಮಾಮ್ಸ್ಗೆ ಮತ್ತು BP ಶುಗರ್ ಇರೋರಿಗೆ ತುಂಬ ಒಳ್ಳೆ ರೆಸಿಪಿ ಇದು, ತುಂಬ ಹೆಲ್ದಿ ರೆಸಿಪಿ. ಅದಷ್ಟೇ ಅಂತಲ್ಲ, ತುಂಬ ಕಾಯಿಲೆಗಳಿಗೆ ಒಳ್ಳೆ ಮದ್ದು ಇದು, ಮನೆ ಮದ್ದು ಅಂತ ಹೇಳ್ಬೋದು. ಸೊ ಒಂದ್ಸರಿ ನೀವೆಲ್ಲರೂ ಟ್ರೈ ಮಾಡಿ ಹೇಗೆ ಮಾಡೋದಂತ ನೋಡೋಣ. ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೋಡ್ತಾ ಉಂಟಾ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ನೋಡಿ, ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಈ ಥರ ಒಂದು ಕಪ್ಪಲ್ಲಿ ಹುರುಳಿಕಾಳು ಇರುತ್ತಲ್ವಾ, ಹುರುಳಿಕಾಳನ್ನ ಹುರ್ಕೋಬೇಕಾಗತ್ತೆ. ನೀವು ಎಷ್ಟು ಸೊಪ್ಪು ತೊಗೊತೀರಾ, ನಿಮಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಬಿಸಿ ಆಗತ್ತೆ ಅಂತ ಚೆನ್ನಾಗಿ ಹುರ್ಕೋಬೇಕು. ಫುಲ್ ಸ್ಮೆಲ್ ಬರುತ್ತೆ ಘಮ ಘಮ ಅಂತ, ಅಲ್ಲಿ ತನಕ ಹುರ್ಕೋಬೇಕು ಇದನ್ನ. ನೋಡಿ ಫ್ರೆಂಡ್ಸ್, ಇದು ಬೈತಾ ಈ ಥರ ಪಟ ಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ. ನೋಡಿ ಸ್ವಲ್ಪ ಸ್ವಲ್ಪ ಬೆಂದಿರೋದು ಕಾಣಿಸ್ತಾ ಉಂಟಲ್ವಾ ನಿಮಗೆ. ನೋಡಿ ಗೈಸ್, ಇದು ನುಗ್ಗೆ ಸೊಪ್ಪು. ನಾನು ಎಲ್ಲ ಇದು ಕಡ್ಡಿ ಎಲ್ಲ ಬಿಡಿಸ್ಬಿಟ್ಟು ಸೊಪ್ಪನ್ನ ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ ಗೈಸ್. ಇದು ತುಂಬಾ ಒಳ್ಳೇದು ಹೆಲ್ತಿಗೆ, BP ಶುಗರ್ಗೆಲ್ಲ ತುಂಬಾ ಒಳ್ಳೇದು. ಶುಗರ್ ಇದ್ದವ್ರು ಇದನ್ನ ಒಣಗಿಸಿ ಪೌಡರ್ ಮಾಡ್ಕೊಂಡು ನೀರಲ್ಲೆಲ್ಲ ಹಾಕೊಂಡು ಕುಡಿತಾರೆ, ಅಷ್ಟು ಒಳ್ಳೇದು ಇದು ಸೊಪ್ಪು. ಬೆಲ್ಲ ಸೊಪ್ಪುಗಳಿಗಿಂತಲೂ ತುಂಬಾ ಒಳ್ಳೆ ಸೊಪ್ಪು. ಬಾಣಂತಿಯರ್ಗೆ, ಬ್ರೆಸ್ಟ್ ಫೀಡ್ ಮಾಮ್ಸ್ಗೆಲ್ಲ ಹಾಲು ಬಂದಿಲ್ಲ ಅಂತಂದಾಗ ಈ ಸೊಪ್ಪನ್ನ ಜಾಸ್ತಿ ಕೊಡ್ತಾರೆ ನಮ್ಮ ಕಡೆ, ಬೇಗ ಹಾಲು ಬರುತ್ತೆ ಅಂತ ಹೇಳಿ. ತುಂಬಾ ಒಳ್ಳೆ ಸೊಪ್ಪು ಗೈಸ್ ಇದು. ಇದರಲ್ಲಿ ನೀವು ಸಾಂಬಾರ್ ಮಾಡ್ತಿರೋ, ಪಲ್ಯ ಮಾಡ್ತಿರೋ ಹೆಲ್ತಿಗೆ ತುಂಬಾ ಒಳ್ಳೇದು. ನೆಕ್ಸ್ಟ್ ಒಂದು ಪಾತ್ರೆನಲ್ಲಿ ಈ ತರ ನೀರ್ನ ಕುದಿಲಿಕ್ಕೆ ಇಟ್ಕೋಬೇಕು. ನೀರ್ ಸ್ವಲ್ಪ ಬಿಸಿ ಆದ್ಮೇಲೆ ಏನು ಹುರಿದಿಟ್ಕೊಂಡಿದ್ವಿ ಅಲ್ವಾ ಕಾಳು, ಸೊ ಆ ಕಾಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಈ ಸೈಜಿಂದ 2 ಟೊಮೆಟೊ ಹಾಕೋಬೇಕು ಬೇಯಲಿಕ್ಕೆ. ಆಕ್ಚುಲಿ ಸೊಪ್ಪು ಕಾಳು ಎಲ್ಲಾನು ಬೇಯಿಸ್ಕೋಬೇಕು, ಬಟ್ ಈ ನುಗ್ಗೆ ಸೊಪ್ಪನ್ನ ಜಾಸ್ತಿ ಬೇಯಿಸಬಾರ್ದು. ಸೊ ಸ್ವಲ್ಪ ಕಾಳು ಬೆಂದ್ಬಿಡ್ಲಿ ಅಂತ ಹೇಳಿ ಫಸ್ಟ್ ಕಾಳು ಮತ್ತೆ ಟೊಮೆಟೊ ಮಾತ್ರ ಹಾಕ್ತಾ ಉಂಟು. ಮತ್ತು ಇದನ್ನ ಮುಚ್ಚಿಬಿಡೋಣ, ಬೇಯಿಕೊಳ್ಳಿ ಇದು. ಸೊ ಗೈಸ್ ನೋಡಿ, ಇಷ್ಟು ಬೆಂದ ಮೇಲೆ ಕಲರ್ ಚೇಂಜ್ ಆಗಿರುತ್ತೆ ನೀರ್ದು. ಸೊ ನೋಡಿ ಕಾಳು ಕೂಡ ಇಷ್ಟಲ್ಲಿ ಬೆಂದಿರುತ್ತೆ. ನೋಡಿ ಮುಟ್ಟಿದ್ರೆ ನೋಡಿ ಈ ತರ ಓಪನ್ ಆಗುತ್ತೆ. ಸೊ ಇಷ್ಟ ಆದ್ರೆ ಬೆಂದುಂಟು ಅಂತ ಹೇಳಿ. ಸೊ ಇವಾಗ ಇದಕ್ಕೆ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಎಂತಕ್ಕಪ್ಪ ಸೊಪ್ಪು ಲಾಸ್ಟ್ ಅಲ್ಲಿ ಆ್ಯಡ್ ಮಾಡ್ಕೊಂತೀವಿ ಅಂತಂದ್ರೆ, ಸೊಪ್ಪು ತುಂಬಾ ಬೇಯಬಾರ್ದು. ಸೊ ಅದೇ ರೀಸನ್ಗೆ ಇವಾಗ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದ್ಸರಿ ವಾಶ್ ಮಾಡ್ಕೋಬೇಕು, ವಾಶ್ ಮಾಡಿ ಆ್ಯಡ್ ಮಾಡ್ಕೋಬೇಕು. ಮತ್ತೆ ಗೈಸ್ ಇದ್ರಲ್ಲಿ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, ನನಗೆ ಕೂಡ ಅನುಭವ ಆಗುಂಟು, ನಾನು ಅದೆಲ್ಲ ಏನಾಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ನಾವು ಸೊಪ್ಪು ಹಾಕಿದ್ಮೇಲೆ ಮೇಲೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬಾರ್ದು. ಸೊಪ್ಪು ಕಹಿ ಬಂದ್ಬಿಡುತ್ತೆ, ತುಂಬಾ ಕಹಿ ಬಂದ್ಬಿಡುತ್ತೆ. ಸೊ ಈ ತರ ಓಪನ್ ಇಟ್ಬಿಟ್ಟೇನೆ ಬೇಯಿಸ್ಕೋಬೇಕಾಗತ್ತೆ. ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನೋಡಿ, ಕಾಳು ಮತ್ತೆ ಟೊಮೆಟೊ ಬೇಯುವಾಗ ಮಾತ್ರ ಕ್ಲೋಸ್ ಮಾಡ್ಕೊಂಡಿದ್ದೆ ಲಿಡ್. ಇವಾಗ ಇದ್ರ ಮೇಲೆ ಏನು ಮುಚ್ತಾ ಇಲ್ಲ, ಹಾಗೆ ಇದನ್ನ ಬೇಯಲಿಕ್ಕೆ ಬಿಡ್ತೀನಿ. ಇವಾಗ ಇದು ಸ್ವಲ್ಪ ಬೆಂದ್ರೆ ಸಾಕಾಗತ್ತೆ. ಇದು ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಇದನ್ನ ಸೊಪ್ಪಿನ ಸಾಂಬಾರ್ ಮಾಡ್ತೀವಿ ಗೊತ್ತಾ, ಮರ್ಸೊಪ್ಪು ಬಸ್ಕೊಂಡು ಖಾರ ರುಬ್ಕೊಂಡು ಹಾಗೂ ಮಾಡ್ಬೋದು, ಅಥವಾ ಇದೇ ರಸಕ್ಕೆ ಒಗ್ಗರಣೆ ಕೂಡ ಹಾಕ್ಬೋದು. ಸೊ ನಾನು ಯಾವ ತರ ಮಾಡ್ತೀನಿ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಇವಾಗ ಇದು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ಸೊ ಗೈಸ್ ನೋಡಿ, ಇದು ಬೇಯಿತು. ಸೊಪ್ಪು ಹಾಕಿದ್ಮೇಲೆ ಜಸ್ಟ್ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಟೈಮ್ ಬೇಯಿಸ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಸೊ 10 ನಿಮಿಷ ಬೆಂದ್ರೆ ಸಾಕು. ಸೊ ನೋಡಿ ಇವಾಗ ಇದು ಕರೆಕ್ಟಾಗಿ ಬೆಂದುಂಟು. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ನೋಡ ಬನ್ನಿ. ಫಸ್ಟ್ ಬೇಯಿಸಿಟ್ಕೊಂಡಿರೋ ಟೊಮೆಟೊಗಳನ್ನ ಒಂದು ಬೌಲಲ್ಲಿ ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸಾಂಬಾರ್ಗೆ ಹಾಕೋಬೇಕು. ನೋಡಿ ಇದನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಚೆನ್ನಾಗಿ ಹಿಂಡ್ಕೊಳ್ತಾ ಉಂಟು. ಕಂಪ್ಲೀಟ್ ಹಿಂಡ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಈ ಪಲ್ಯನ. ಗೈಸ್ ನೋಡಿ, ಪಲ್ಯಕ್ಕೆ ಏನೆಲ್ಲ ಬೇಕಂತ ಹೇಳ್ತೀನಿ ನೋಡಿ. ಇದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, 1-2 ಮೀಡಿಯಂ ಸೈಜ್ದು ಈರುಳ್ಳಿ, ಮತ್ತೆ 1 ಕಪ್ ಆಗಷ್ಟು ಕಾಯಿ ತುರಿ ಬೇಕಾಗುತ್ತೆ ನೋಡಿ. ನೆಕ್ಸ್ಟ್ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಆದ್ಮೇಲೆ ಆಯಿಲ್ ಹಾಕೋಬೇಕಾಗತ್ತೆ ನೋಡಿ. ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿದ್ಮೇಲೆ
ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ಕರಿಬೇವು ಹಾಕೊಳ್ಳೋಣ. ನೆಕ್ಸ್ಟ್ ಸ್ವಲ್ಪ ಹಿಂಗೆ ಹಾಕೋಬೇಕು. ಸೊ ಇವಾಗ ನೋಡ್ಕೊಂಡು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು. ಇವಾಗ ಸೊಪ್ಪು ಮತ್ತೆ ಕಾಳು ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಎತ್ತಿಟ್ಕೋಬೇಕು ಸಾಂಬಾರಿಗೆ ರುಬ್ಬಾಕ್ಲಿಕ್ಕೆ ಅಂತ. ಇನ್ ಕೇಸ್ ಸಾಂಬಾರ್ ತೆಳು ಆಗ್ಬಿಟ್ರೆ ಇದನ್ನ ಸ್ವಲ್ಪ ರುಬ್ಬಿ ಹಾಕೊಂಡ್ರೆ ಗಟ್ಟಿ ಬರುತ್ತೆ. ಸೊ ನಾನು ಇಷ್ಟು ಕಾಳು ಎತ್ತಿಟ್ಕೋತಾ ಉಂಟು. ಇಷ್ಟು ಕಾಳುಗಳನ್ನ ಮಾತ್ರ ಒಗ್ಗರಣೆ ಮಾಡ್ತಾ ಉಂಟು ನೋಡಿ. ಸೊ ಗೈಸ್ ನೋಡಿ, ಲಾಸ್ಟ್ ಅಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು. ಸೊ ಗೈಸ್ ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ನನ್ನ ವಿಡಿಯೋ ಯಾರು ನೋಡ್ತಾ ಉಂಟಲ್ಲ ನೀವೇ ಒಂದ್ಸಾರಿ ಟ್ರೈ ಮಾಡಿ ಇದನ್ನ, ಓಕೆನಾ? ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡ್ಬಿಟ್ಟು ನನಗೆ ಹೇಗ್ ಬಂದಂತ ಒಂದ್ಸರಿ ತಿಳಿಸ್ಬಿಡಿ ಕಮೆಂಟ್ ಬಾಕ್ಸ್ ಅಲ್ಲಿ, ಓಕೆನಾ? ಸೊ ನೋಡಿ ಗೈಸ್, ಪಲ್ಯ ಆಯ್ತು. ಇವಾಗ ಸಾಂಬಾರ್ ಒಗ್ಗರಣೆ ಮಾಡೋಣ. ಓಕೆ ಗೈಸ್ ನೋಡಿ, ರುಬ್ಲಿಕ್ಕೆ ಇಷ್ಟು ಹುಣಸೆ ಹಣ್ಣು ಹಾಕೋಬೇಕು. ಇದನ್ನ ಹಾಕೊಂಡು ರುಬ್ಕೊಳ್ಳೋಣ. ಗೈಸ್ ಇವಾಗ ಸಾಂಬಾರ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ಈ ತರ ಒಂದು ಬೌಲ್ ಇಟ್ಕೋಬೇಕು. ಇದಕ್ಕಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕು. 5ರಿಂದ 6 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸೊ ಒಣಮೆಣಸಿನ್ಕಾಯಿ ಆಗ್ತಾ ಉಂಟು. ಹಾಕಿದ್ಮೇಲೆ ಚಿಕ್ಕ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಸೊ ಈರುಳ್ಳಿ ಹಾಕೊಳ್ಳೋಣ. ನೋಡಿ ಈರುಳ್ಳಿ ಎಣ್ಣೆ ಒಟ್ಟಿಗೆ ಸ್ವಲ್ಪ ಹೊಂದ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗ್ ಆಡ್ ಮಾಡ್ಕೊಳ್ಳೋಣ. ಹಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ತರ ಸಾಂಬಾರ್ಗಳಿಗೆಲ್ಲ ಒಗ್ಗರಣೆ ಹಾಕೋಬೇಕಿದ್ರೆ. ನೆಕ್ಸ್ಟ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಸೊ ಗೈಸ್ ನೋಡಿ, ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಬೆಂದ್ಮೇಲೆ ಏನ್ ಟೊಮೆಟೊ ಬೇಯಿಸ್ಕೊಂಡಿದ್ದೆ ಅಲ್ವಾ ಕಾಳೊಟ್ಟಿಗೆ, ಸೊ ಟೊಮೆಟೊ ಸ್ಮ್ಯಾಶ್ ಮಾಡ್ಕೊಂಡು ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ. ಸೊ ಟೊಮೆಟೊ ಆಡ್ ಮಾಡಿ ಸ್ವಲ್ಪ ಹುರ್ಕೋಬೇಕು, ಇದನ್ನ ರೋಸ್ಟ್ ಮಾಡ್ಕೋಬೇಕು. ಸೊ ಗೈಸ್ ನೋಡಿ, ಇದು ಇಷ್ಟು ಕುದ್ಮೇಲೆ ನೆಕ್ಸ್ಟ್ ಏನ್ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಕಾಳು, ಸೊಪ್ಪು ಮತ್ತೆ ಸ್ವಲ್ಪ ಹುಣಸೆ ಹಣ್ಣು, ಸೊ ಆ ಪೇಸ್ಟ್ ನ ಹಾಕೋಬೇಕು. ಸೊ ಗೈಸ್ ನೆಕ್ಸ್ಟ್ ಸ್ವಲ್ಪ ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಅರಿಶಿನ ಹಾಕಿದ್ಮೇಲೆ. ಸೊ ಗೈಸ್ ನೋಡಿ, ಇಷ್ಟು ಕುದ್ಮೇಲೆ ಏನು ಸೊಪ್ಪು ಮತ್ತೆ ಕಾಳನ್ನೆಲ್ಲ ಬೇಯಿಸ್ಕೊಂಡಿದ್ವಿ ಅಲ್ವಾ ಆ ರಸ, ನೋಡಿ ಅದನ್ನ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕು ಸಾಂಬಾರ್ ನೋಡಿ ಹಾಕೊಳ್ಳಿ. ಮತ್ತೆ ಗಟ್ಟಿನೂ ಅಷ್ಟೇ, ತೆಳು ಬೇಕಾ ಗಟ್ಟಿ ಬೇಕಾ ನೋಡ್ಬಿಟ್ಟು ಹಾಕೊಳ್ಳಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಆಡ್ ಮಾಡ್ಕೊಳ್ಳಿ. ಸೊ ಗೈಸ್ ಇದನ್ನ ಇವಾಗ ಒಂದು 15 ಮಿನಿಟ್ಸ್ ಲೋ ಫ್ಲೇಮ್ ನಲ್ಲಿ ಕುದಿಸ್ಕೊಳ್ಳೋಣ ಸಾಂಬಾರು. ಗೈಸ್ ನೋಡಿ ಸಾಂಬಾರ್ ಕುದಿತಾ ಉಂಟು. ಸೊ ನೋಡಿ ಕುದ್ರೆ ಸಾಕು ಗೈಸ್, ಆಗಿರುತ್ತೆ ಇವಾಗ. ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಕಹಿ ಇರಲ್ಲ ಸಾಂಬಾರ್ ಇದು. ಯಾವಾಗ್ಲೇ ಹೇಳಿದ್ನಲ್ಲ, ಸೊಪ್ಪು ಬೇಯಿಸ್ಕೋಬೇಕಿದ್ರೆ ಮೇಲೆ ಲಿಡ್ ಕ್ಲೋಸ್ ಮಾಡಬಾರ್ದು. ಲಿಡ್ ಕ್ಲೋಸ್ ಮಾಡಿದ್ರೆ ಕಹಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಲಿಡ್ ಕ್ಲೋಸ್ ಮಾಡದೆ ಹಾಗೆ ಬೇಯಿಸ್ಕೊಂಡ್ರೆ ಸಾಂಬಾರ್ ಸ್ವಲ್ಪನೂ ಕಹಿ ಇರಲ್ಲ. ಗೈಸ್ ನೋಡಿ, ಒಂದ್ಸರಿ ಈ ತರ ಹೆಲ್ದಿ ರೆಸಿಪಿ ಟ್ರೈ ಮಾಡಿ, ಮನೇಲಿ ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೂ ಗೈಸ್ ಇಂಥ ಅಡ್ಗೆ ಮುಂದೆ ಎಂತ ಅಡ್ಗೆ ಬೇಕು ಇಡಿ, ಇಂಥ ಊಟದ ಮುಂದೆ ಈ ತರ ಜಾಸ್ತಿ ಸಾಂಬಾರ್ ಹಾಕೊಂಡು ಪಲ್ಯ ನಂಚ್ಕೊಂಡು ತಿಂತಾ ಇದ್ರೆ ಆ ಮಜಾನೇ ಬೇರೆ. ಎಷ್ಟು ಒಳ್ಳೆ ಕಾಂಬಿನೇಷನ್ ಅಂದ್ರೆ ಪಲ್ಯ, ಸಾಂಬಾರ್ ಮತ್ತೆ ರೈಸ್ ಜೊತೆಗೆ, ಮುದ್ದೆ ಜೊತೆಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್. ಒಂದ್ಸರಿ ತಿಂದು ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಸೊ ಗೈಸ್ ನೋಡಿದ್ರೆ ತುಂಬಾ ಈಸಿಯಾಗಿ ಆಗೋಯ್ತು. ನೀವು ಒಂದ್ಸ್ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದದ ನನಗೆ ತಿಳಿಸ್ಕೊಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.